ಸರಿ ಸರ್, ಈಗ ಸುಭಾಷ್ ಶೆಟ್ಟಿ ಮರ್ಡರ್ದು ವಿಷಯ ಹೇಳಿದ್ರು, ಅದರಲ್ಲಿ ಫಾಜಿಲ್ ತಮ್ಮನೇ ಇನ್ವಾಲ್ವ್ ಆಗಿದ್ದಾನೆ ಪೊಲೀಸ್ ಇನ್ವೆಸ್ಟಿಗೇಷನ್ ಇಂದ ಬಂತು. ಅಂದ್ರೆ ಹಾಗಿದ್ರೆ ಇದು ಗೃಹ ಇಲಾಖೆಯ ಫೇಲ್ಯೂರ್ ಅಲ್ವಾ? ಅವ್ರಿಗೆ ಮಾಹಿತಿ ಇರಲಿಲ್ವಾ? ಮಾನ್ಯ ಸ್ಪೀಕರ್ ಅವರು ಕೂಡ ಫಾಜಿಲ್ ಫ್ಯಾಮಿಲಿ ನನಗೆ ಫೋನ್ ಮಾಡಿ ತಮ್ಮ ಪಾತ್ರ ಇಲ್ಲ ಅಂತ ಹೇಳಿದ್ರು, ಅದೊಂದು ಕಾಂಟ್ರವರ್ಸಿ, ಅದೊಂದಾಯ್ತು. ಈಗ ಹಾಗಲ್ಲ, ಇದೊಂದು ಏನ್ ಹೇಳಿ ರಿವೆಂಜ್ ಮರ್ಡರ್ ಆಗ್ತದೆ ಅಂತ ಒಂದು ಮಾಹಿತಿ ಪೊಲೀಸರಿಗೆ ಇದ್ದೇ ಇರ್ತದೆ, ಇಲ್ಲದೆ ಇಷ್ಟೆಲ್ಲ ಆಗೋ ಸಾಧ್ಯತೆ ಇಲ್ಲ. ಯಾರಿಂದ ಆಯ್ತಿದೆಲ್ಲ ಹಾಗಿದ್ರೆ? ಇದರಲ್ಲಿ 2-3 ಥರ ಇದೆ ಸರ್. ಒಂದು ರಿವೆಂಜ್ ಮರ್ಡರ್ ಆಗಿದೆ ಅಂತ ಹೇಳ್ಕೊಳ್ಳೋದು ಕೋಮ ಭಾವನೆ ಮರ್ಡರ್ ಅಲ್ಲ, ಇದು ಒಂದನೇದು. ಹೇಳ್ತೀನಿ ಕೇಳಿ. ಎರಡನೇದು ಒಂದು ನಿಮಿಷ ಹೇಳ್ತೀನಿ ಕೇಳಿ ಸರ್. ಒಂದು ಹೇಳಿ, ಈಗ ಅವನು ನನಗೆ ಗೊತ್ತಿಲ್ಲ ಇದ್ರು ಕರೆಕ್ಟಾಗಿ ಅವ್ರಿಗೇನೋ ಎಚ್ಚರಿಕೆಯನ್ನು ಕೊಟ್ಟಿದ್ರಂತೆ, ನೀನು ಹುಷಾರಾಗಿರ್ಬೇಕಾ ಮಾಹಿತಿನ ಕೊಟ್ಟಿದ್ರೆ ಅಂತ ಹೇಳಿ. ಐ ನಾಟ್ ಆಸ್ಕ್ಡ್ ಹಿಮ್, ದಿಸ್ ಇಸ್ ದ ಇನ್ಫಾರ್ಮೇಶನ್. ಅದು ಅವ್ರು ಹೇಳೋದಲ್ಲ ಸರ್, ಅವ್ರುಗಳು ಹೇಳಲೇಬೇಕಲ್ಲ ಸರ್, ಅವ್ರುಗಳು ಹೇಳಲೇಬೇಕಲ್ಲ. ಅವ್ರುಗಳು ಹೇಳದೇ ಇರ್ಲಿಕ್ಕಾಗುತ್ತಾ? ಅವ್ರು ಹೇಳಲೇಬೇಕಲ್ವಾ? ಈಗ ಸುಹಾಸ್ ಕೊಲೆ ಅವನನ್ನ, ಈಗ ಕೀರ್ತಿನ ಒಬ್ಬ ದಲಿತ ಯುವಕನ್ನ ಕೊಲೆ ಮಾಡಿದ್ರಪ್ಪ, ಅವಾಗ ಏನ್ ಮಾಡಿದ್ರು? ಅಲ್ಲ, ಜಸ್ಟ್ ನಾನು ಸಮರ್ಥನೆ ಮಾಡೋದಲ್ಲ, ನಾನು ನಿಮ್ಗೆ ಹೇಳ್ತಿರೋದು, ನೀವು ಹೇಳಿದಕ್ಕೆ ನಾವು ಹೇಳ್ತಾ ಇರೋದು ಅದನ್ನ ಮಾಡಿದ್ದಾರೆ ಅಂತ ಹೇಳಿದ್ವಲ್ಲ. ಆಮೇಲೆ ಸ್ಪೀಕರ್ ಸಾಹೇಬರು ಯಾವ ಸಂದರ್ಭದಲ್ಲಿ ಏನು ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಒಂದನೇದು. ಬಟ್ ನನ್ನ ಹತ್ರ ಅವ್ರು ಹೇಳ್ಬೇಕೇನು ಹೇಳಿದ್ರು, ಅವರ ಫ್ಯಾಮಿಲಿಯವರು ಹೇಳಿದ್ರು ಅಂತ ನಾನು ಹೇಳಿದ್ದೆ ಅಂತ ಹೇಳಿರೋದು ಅವರು. ಅದನ್ನ ಮತ್ತೆ ಅದನ್ನ ಹೇಳಿದ್ರೆ ಆ ರೀತಿ ಹೇಳಿದ್ದಾರೆ ಅಂತ ಹೇಳಿದಾಗ ನಾವು ಫ್ಯಾಮಿಲಿಯವರು ಹೇಳಿದಾಗ ನಾವು ಹೇಳಲೇಬೇಕಾಗುತ್ತಲ್ಲ ಕೇಳಿದಾಗ. ಅದನ್ನ ಹೇಳಿದ್ದಾರೆ ಅಷ್ಟೇ. ಅಮ್ಮ ಬಿಜೆಪಿ ಅವ್ರು ಹೇಳಲೇಬೇಕಲ್ಲ, ನಮ್ಮ ಬಿಜೆಪಿ ಅವ್ರು ಹೇಳಿದ್ರೆ ನಾವ್ ಹೇಳಕ್ಕಾಗುತ್ತೆ? ಅವ್ರು ಹೇಳಲೇಬೇಕು, ಅವ್ರು ಹೇಳಲೇಬೇಕಲ್ಲ ಅದನ್ನ. ಹಾಗಾದ್ರೆ ಬಾಕಿದೆಲ್ಲ ಅವ್ರಿಗೆ ಗೊತ್ತಿತ್ತ? ಹಾಗಾದ್ರೆ ಅದು ಸ್ಪೀಕರ್ ಸಾಹೇಬ್ರಿಗೆ ಕೇಳ್ಬೇಕು, ನಾನ್ ಕೇಳಲಿಕ್ಕಾಗಲ್ಲ. ಅಲ್ಲ ಸರ್, ಅದನ್ನ ನೀವು ದಯವಿಟ್ಟು ನಾನು ಹೇಳ್ತೀನಿ ಕೇಳಿ. ನೀವು ಸ್ಪೀಕರ್ ಸಾಹೇಬ್ರದ್ದು, ಅವ್ರು ಗೌರವಾನ್ವಿತ ಸ್ಪೀಕರ್, ಅವ್ರು ಏನ್ ಹೇಳಿದ್ದಾರೆ ಏನ್ ಬಿಟ್ಟಿದ್ದಾರೆ ಅಂತ ನಾನು ಇಲ್ಲಿ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಸರ್. ನಾನು ಹೇಳಿದ್ದೀನಿ, ನಾನು ಏನಾದ್ರೂ ಹೇಳಿಕೆ ಕೊಟ್ಟರೆ ಅದಕ್ಕೆ ನಾನು ಬದ್ಧವಾಗಿರ್ತೇನೆ ಸರ್. ಒಟ್ಟಾರೆಯಾಗಿ ಏನಾಗಿದೆ ಗೊತ್ತಾ, ಕಾನೂನು ಸುವ್ಯವಸ್ಥೆ, ಕಾನೂನು ಬಗ್ಗೆ ಜನಗಳಿಗೆ ಅಲ್ಲ ಒಂದು ನಿಮಿಷ ಹೆದರಿಕೆ ಅನ್ನೋದಿಲ್ಲ. ಅದು ಪೊಲೀಸಿಂಗ್ ಹ್ಯಾಸ್ ಬಿಕಮ್ ವೆರಿ ವೀಕ್, ಪರ್ಟಿಕ್ಯುಲರ್ಲಿ ಇನ್ ಮಂಗಳೂರು ಅಂಡ್ ದಕ್ಷಿಣ ಕನ್ನಡ, ಜನರಲಿ ಇನ್ ಕರ್ನಾಟಕ ಸರ್. ಪೊಲೀಸ್ ಹೆದರಿಕೆ ಇಲ್ಲ. ಅಲ್ಲ, ಒಂದು ಹೇಳ್ತೀನಿ ಸರ್, ದಯವಿಟ್ಟು ಆಗಿಲ್ಲ ಅದಕ್ಕೆ ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗೋದಂತಲ್ಲ, ಆದರೆ ರಾಜ್ಯದ ಪೊಲೀಸಿಂಗ್ ಚೆನ್ನಾಗಿದೆ ಸರ್. ಯಾಕೆ ಅಂತ ಹೇಳಿದ್ರೆ ಅವರ ನೈತಿಕ ಬಲವನ್ನು ಕುಗ್ಸೋದು ಬೇಡ ಸರ್. ಇದೇ ರೀತಿ ನೀವು ರಾಜಸ್ಥಾನದಲ್ಲಿ ಯಾವ ರೀತಿ ಆಗ್ತಾ ಇದೆ, ಮಧ್ಯಪ್ರದೇಶದಲ್ಲಿ ಏನಾಗ್ತಾ ಇದೆ, ಮಧ್ಯಪ್ರದೇಶದಲ್ಲಿ ಎಷ್ಟು ಕೊಲೆಗಳಾಗ್ತಾ ಇದೆ, ಮಣಿಪುರಲ್ಲಿ ಏನಾಗಿದೆ, ಅಲ್ಲ ಇದೆಲ್ಲ ಸಮರ್ಥನೆ ಕೊಡೋದಲ್ಲ. ನೀವು ಯಾವಾಗ ರಾಜ್ಯದ ಸ್ಥಿತಿಗೆ ಬಂತ ಹೇಳ್ಬೇಕು ಅಂತ ಹೇಳಿದಾಗ ಅದನ್ನ ನಾವು ಹೇಳ್ಬೇಕಾಗುತ್ತಲ್ಲ. ಅವ್ರದ್ದು ಎಕ್ಸಾಂಪಲ್ ತಗೊಂಡ್ರೆ ಒಂದು ದಿನ ಬೇಕಾಯ್ತಾ ಇವರಿಗೆ ಅದನ್ನ ಮಾಬ್ ಲಿಂಚಿಂಗ್ ಅಂತ ಕನ್ಕ್ಲೂಡ್ ಮಾಡ್ಲಿಕ್ಕೆ? ಅಷ್ಟು ಟೈಮ್ ಬೇಕಾಯ್ತಾ ಸರ್? ಈಗ ಸರ್ ಒಂದ್ ನಿಮಿಷ ಹೇಳ್ತೀನಿ, ಅವತ್ತೇ ಏನಾದ್ರು ಹೇಳಿದ್ರೆ ಇವ್ರಿಗೆ ಇಷ್ಟು ದಿನ ಯಾಕೆ ಬೇಕಾಗಿತ್ತು, 2 ದಿವಸ ತಡೆದಿದ್ರೆ ಏನಾಗ್ತಿತ್ತು ಅಂತ ಹೇಳಲ್ವಾ? ಅಲ್ಲ ಸರ್, ಈಗ ಇವ್ರಿಗೆ ರಿಯಾಕ್ಟ್ ಮಾಡಿದ್ದು ಕೇಳಲಿಲ್ವಾ? ಈಗ ಸ್ಪೀಕರ್ ಅವರಿಗೆ ರಿಯಾಕ್ಷನ್ ಹೇಳೋದನ್ನ ನಾವು ಹೇಳ್ತಿಲ್ಲಲ್ಲ ಸರ್. ವ್ಯಕ್ತಿಯ ಡೆತ್ ಆಗಿದೆ, ಇಂಥ ಇನ್ಸಿಡೆಂಟ್ ಆಗಿದೆ ಅಂತ ಅವರಿಗೆ ಇನ್ಫಾರ್ಮೇಶನ್ ಬಂದೇ ಇರುತ್ತೆ. ಅವರು ಅದನ್ನ UDR ಅಂತ ಮಾಡಿ 24 ಗಂಟೆ ಬಿಟ್ಟು ನಂತರ ಅದನ್ನ ಸರ್ ಅದನ್ನ ಹೇಳ್ತೀನಿ ಕೇಳಿ. ನಾನು ಜಸ್ಟಿಸ್ ನಾನು ಇದನ್ನ ಕೇಳಿದೆ, ಇಟ್ಸ್ ಜಸ್ಟ್ ವೆರಿ ಗುಡ್ ನೀವು ಹೇಳಿದ್ದು. ನಾನು ಇದನ್ನ ಕೇಳಿದೆ, ಅವಾಗ ಏನ್ ಹೇಳ್ತಾರೆ ಗೊತ್ತಾ, ಯಾವುದೇ ಒಂದು ಮರ್ಡರ್ ಸತ್ತ ಇದಾದಾಗ ಫಸ್ಟ್ ಅದನ್ನ UDR ಆಗೇ ಮಾಡ್ಬೇಕಂತೆ, ಆಯ್ತಾ? ದಟ್ ಇಸ್ ಅ ಪ್ರೊಸೀಜರ್. ಅದನ್ನ UDR ಆದ್ಮೇಲೆ ಅದನ್ನ ಕೊಲೆ ಅಂತ ಮಾಡ್ಬೇಕು ಅಂತ ಹೇಳಿದಾಗ ಯಾರಾದ್ರೂ ಅವರ ಸಂಬಂಧದವರೇನೋ ಟೆಕ್ನಿಕಲ್ ಇದೆ ಅದನ್ನ ಕೊಡ್ಬೇಕಂತೆ, ಮಾಡೇ ಮಾಡ್ಬೇಕಂತೆ. ಹೋಗ್ತದೆ ಅವರ ಸಂಬಂಧದವರು ವೇಟ್ ಮಾಡ್ಬೇಕು, ಅವರ ಸಂಬಂಧದವರು ಇರ್ಲೇಬೇಕಂತೆ. ನೀವು ಏನು ಈ ಪ್ರಶ್ನೆ ಕೇಳಿದ್ರೆ ನಾನು ಇದನ್ನ ಅವ್ರಿಗೆ ಕೇಳಿದೆ, ನಾನು ಯಾರಿಗೆ ಪೊಲೀಸ್ನವರಿಗೆ ಕೇಳಿದಾಗ ಈ ಮಾತನ್ನ ಹೇಳಿದೆ. ಹಾಗಾಗಿ ಅಷ್ಟು ಅರ್ಜೆಂಟ್ ಅಲ್ಲಿ ಪಾಕಿಸ್ತಾನದಿಂದ ಬರ್ತಿದ್ದಾನೆ ಅಂತ ಮಾಹಿತಿ ಇದೆ ಅಂತ ಹೇಳಿದ್ರು. ಸರ್ ಈಗ ಒಂದು ಅಲ್ಲ ಹೇಳೋದು ಕೇಳಿ ಸರ್, ಅದು ಸ್ಟೇಟ್ಮೆಂಟ್ ಅಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ನಾನು ಜಸ್ಟ್ ಒಂದ್ ನಿಮಿಷ ಹೇಳ್ತೀನಿ. ಅದಕ್ಕೆ ಇಮಿಡಿಯೇಟ್ ಆಗಿ ಮಾಹಿತಿ ಅವ್ರು ಕೊಟ್ಟಿದ್ರು, ಹೇಳಿದ್ದಾನೆ ಅಂತ ಹೇಳಿಸಿ ಅಲ್ಲ ರೆಸ್ಪಾನ್ಸಿಬಿಲಿಟಿ ಅಲ್ಲ. ಆಮೇಲೆ ಇಮಿಡಿಯೇಟ್ ಆಗಿ ಅದನ್ನ ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನೀವು ಸ್ಪಷ್ಟೀಕರಣ ಕೊಡೋದನ್ನ ಕೇಳೋದನ್ನ ಬಿಟ್ಟು ಮುಂದೆ ಹೇಳಿದ್ದೇನೆ ಅಂತ ಹೇಳಿದ್ರೆ ಸ್ಪಷ್ಟೀಕರಣ ಕೊಟ್ಟಿದ್ದಾರಲ್ಲ ಸರ್.
ಆಗಿಬಿಟ್ಟಿರ್ತಲ್ಲ. ಹಾಗಾಗಿ ಮತ್ತೊಮ್ಮೆ ಜಾಸ್ತಿ ಚರ್ಚೆಗೆ ಹೋಗದೆ ತಾವೆಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಮತ್ತು ಪಕ್ಷದ ನೆಲೆಯಿಂದ ತಮಗೆ ಧನ್ಯವಾದಗಳನ್ನು ಹೇಳಿಕ್ ನಾನು ಬಯಸ್ತಾ ಇದ್ದೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.